ಇವತ್ತು ನಾವು ಊರಿಗೆ ಹೋಗ್ತಾ ಇದೀವಿ. ಅವತ್ತು ಟ್ರೈನಲ್ಲಿ ಟ್ರಾವೆಲ್ ಮಾಡಿ ಆಲ್ಮೋಸ್ಟ್ 8-9 ವರ್ಷ ಆಯ್ತಂತ ಪ್ಲಾನ್ ಮಾಡಿದ್ವಿ ಅಂತ ಹೇಳಿದ್ವಲ್ಲ, ಒಂದು ಕ್ರೇಜಿ ವಿಡಿಯೋ. ಸೊ ಅದನ್ನ ಮಾಡಕ್ ಆಗ್ತಿಲ್ಲ ಇವತ್ತು. ಇವಾಗ ಅದನ್ನ ಪ್ಯಾಕ್ ಮಾಡ್ಕೊಂಡು ನಾವು ಹೊರಡಬೇಕು. ಏನ್ ಶಕೆ ಗೈಸ್, ಬೆಂಗಳೂರಲ್ಲಿ ಮಧ್ಯಾಹ್ನ ಟಿಕೆಟ್ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಕಳಿಸ್ತೆ ಭರತ್ನ. ಈ ಟ್ರೈನ್ ಏನಿದೆ ಇದು ಫುಲ್ ಕ್ರೌಡೆಡ್ ಆಗ್ಬಿಡಿದೆ. ಭರತ್ಗೆ ಅಮ್ಮ ನಿಂಬೆಹಣ್ಣು ಮತ್ತೆ ಹೂವೆಲ್ಲ ತರ ಕೇಳಿದಾರೆ ಅಂಡ್ ಮರ್ತೋಗ್ಬಿಟ್ಟಿದ್ದಾರೆ. ನಮ್ಮ ಅಮ್ಮ ಹಂಗಿಂಗ್ ಹೋಗಿಯಲ್ಲ, ಡೈರೆಕ್ಟ್ ಆಗಿ ಬಸ್ಸಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಟಯರ್ಡ್ ಆಗ್ತಿದೆ ಅಂದ್ರೆ ತಪ್ಪು ನನಗಿದ್ರೆ ತಪ್ಪು ಮಾಡಕ್ಕೆ ಇಷ್ಟಪಡ್ತೀನಿ. ಹಾಸನ್ ಬಸ್ ಸ್ಟಾಪ್ ರೀಚ್ ಆದ್ವಿ. ನೋಡಿ ಅಲ್ಲಿ ಕುತ್ಕೊಂಡು ಹಾಯ್ ಮಾಡ್ತವ್ರೆ. ಭರತ್, ನಮ್ಮ ಬಡವ್ರ ಮನೆಗೆ ವೆಲ್ಕಮ್. ನೋಡ್ ಬನ್ನಿ ನಮ್ಮ ಮನೆ ಹಂಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೂ ತೋರಿಸ್ತೀನಿ ಬನ್ನಿ. ಇವತ್ತು ಅಮ್ಮ ಲಾಸ್ಟ್ ಟೈಮ್ ಹಂಗೇನೋ ಮಾಡಿತ್ತು. ಏನ್ ಮಾಡಿದ್ರು ಭರತ್ ಹೇಳಿ? ರೂಮ್ ಫ್ರೆಶ್ ಅಂತ ಹಾಕತ್ತಿದ್ರು. ವೆಲ್ಕಮ್ ಟು ನಮ್ಮ ಹಳೆ ಬೀಡು ದ್ವಾರ ಸಮುದ್ರಗೆ. ಹಾಯ್ ಹಲೋ ನಮಸ್ಕಾರ, ನನ್ನ ನಿಮ್ಮ ಧನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಊರಿಗೆ ಹೋಗ್ತಾ ಇದೀವಿ ಅಂಡ್ ಪ್ಲಾನ್ ಪ್ರಕಾರ ನಾವೇನೋ ಪ್ಲಾನ್ ಮಾಡಿದ್ವಿ ಅಂತ ಹೇಳಿದ್ವಲ್ಲ, ಒಂದು ಕ್ರೇಜಿ ವಿಡಿಯೋ. ಸೊ ಅದನ್ನ ಮಾಡಕ್ ಆಗ್ತಿಲ್ಲ ಇವತ್ತು. ಬಟ್ ಇವತ್ತು ನಮ್ಮ ಡೈಲಿ ವ್ಲಾಗ್, ಇವತ್ತು ನಾವೇನೇನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಟುಡೇ ಇಸ್ ದಟ್ ಏನೋ ಡೇ ಆಫ್ ದ ಮಂತ್. ಸೊ ಹಾಗಾಗಿ ಸ್ವಲ್ಪ ಏನೇನೋ ಪ್ರಾಬ್ಲಮ್ಸ್ ಆಯಿತು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಕಾರಲ್ಲಿ ಎಲ್ಲರೂ ಇಡಿಸ್ತಿಲ್ಲ. ಪೋಕೋ ಅಣ್ಣ, ಅತ್ತಿಗೆ, ಅಪ್ಪ ಅಮ್ಮ ಎಲ್ಲ ಒಟ್ಟಿಗೆ ಹೋಗೋದ್ರಿಂದ. ಸೊ ಹಾಗಾಗಿ ನಾನು ಮತ್ತು ಭರತ್ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ವಿ. ಸೊ ಭರತ್ ಟ್ರೈನಲ್ಲಿ ಟ್ರಾವೆಲ್ ಮಾಡಿ ಆಲ್ಮೋಸ್ಟ್ 8-9 ವರ್ಷ ಆಯ್ತಂತೆ. ಹೌದಾ ಭರತ್? ಸೊ ಹಾಗಾಗಿ ಇವಾಗ ನಮ್ಮದು ಫುಡ್ ಕೂಡ ಬಂದಿದೆ. ಸ್ವಲ್ಪ ಫುಡ್ಡೆಲ್ಲ ತಿನ್ಕೊಂಡು ಆಮೇಲೆ ಓಡೋಣ ಅಂತ ಹೇಳ್ಬಿಟ್ಟು ಕೂತಿದ್ವಿ. ನಾನು ಸ್ವಲ್ಪ ರೆಸ್ಟ್ ತಗೋತಾ ಇದ್ದೆ. ಪೊಂಗಲ್ ಎಲ್ಲ ಆರ್ಡರ್ ಮಾಡಿದ್ವಿ. ಭರತ್ ಇಸ್ ವೆರಿ ಎಕ್ಸೈಟೆಡ್ ಅಬೌಟ್ ಫುಡ್. ಪೊಂಗಲ್. ವಾಟ್ ಇಸ್ ದಿಸ್? ದಟ್ ಇಸ್ ಸಬ್ಜಿ ಫಾರ್ ದಿಸ್ ಒನ್. ಡೋಂಟ್ ಟೆಲ್ ಮೀ ಗೈಸ್. ಪೂರಿಗೆ ಇದನ್ನ ಯಾರು ಕೊಡ್ತಾರೆ ಗೈಸ್? ಐ ಆರ್ಡರ್ಡ್. ಈ ಮನುಷ್ಯಂಗೆ ಏನು ಆರ್ಡರ್ ಮಾಡ್ಬೇಕು ಕರೆಕ್ಟಾಗಿ ಆರ್ಡರ್ ಮಾಡೋಕ್ಕಾಗಲ್ಲ. ಇಟ್ ವಾಸ್ ದೇರ್. ಇದು ಇತ್ತು ಪೂರಿಗೆ ಅಂಡ್ ಇಟ್ ವಾಸ್ ದೇರ್ ದಿಸ್ ಒನ್ ಆಲ್ಸೋ. ವಾಟ್ ಇಸ್ ದಿಸ್? ಬೆಡ್ ಮೇಲೆ ಇಡಬೇಡಿ, ಎಣ್ಣೆ ಬಿಡ್ತಾ ಇದೆ ಇದು. ಯು ಹ್ಯಾವ್ ಟು ಕೀಪ್ ಸಮಥಿಂಗ್. ಡಯಟ್ ಅಂತ ಏನೇನೋ ತಿಂತಾ ಇದೀವಿ ನಾವು. ಅದಕ್ಕೆ ಪೊಂಗಲ್ ಆರ್ಡರ್ ಮಾಡಿದ್ವಿ. ತುಂಬ ಐಟಮ್ ಮನೆಯೆಲ್ಲ ಮಿಸ್ ಆಗಿಬಿಡಿದೆ ಫಸ್ಟ್ಲಿ. ದಟ್ ಇಸ್ ಕಾಮನ್ ಅಲ್ವಾ? ಸೊ ಒಂದು ಸನ್ಸ್ಕ್ರೀನು, ಮೌತ್ ಫ್ರೆಶ್ನರು, ವೆಟ್ ವೈಪ್ಸು, ಮತ್ತು ಹ್ಯಾಂಡ್ ಸ್ಯಾನಿಟೈಸರ್, ಮತ್ತು ಒಂದು ಚಿಕ್ಕ ಪರ್ಫ್ಯೂಮ್ ಇದೆ. ಸೊ ಅದನ್ನೆಲ್ಲ ಈ ಬ್ಯಾಗಲ್ಲಿ ಇಟ್ಕೋತಾ ಇದ್ದೀನಿ. ಆಲ್ರೆಡಿ ಒಂದಷ್ಟು ನಮ್ಮದು ಬಟ್ಟೆಗಳೆಲ್ಲ ಏನಿದೆ ಅದನ್ನು ಕೊಟ್ಟು ಕಳಿಸ್ಬಿಟ್ಟಿದ್ದೀವಿ. ನೆನ್ನೆ ನಾನು ಏನು ನನ್ನ ಪ್ರಮೋಷನ್ಗೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡಿದ್ದೆ, ಸೇಮ್ ಸಾರಿನ ಕ್ಯಾರಿ ಮಾಡ್ತಾ ಇದ್ದೀನಿ ಅಲ್ಲೂ ಹಾಕೊಳ್ಳೋದಕ್ಕೆ. 2 ಸಲ ಹಾಕೊಂಡು ತೊಳೆಯೋಕ್ಕಾಗ್ಬೋದು ಅಂತ. ಆ್ಯಂಡ್ ಇವಾಗ ನಂದು ರೋಲ್ ಆನ್ ಎಲ್ಲ ಇಲ್ಲೇ ಇಟ್ಟಿದ್ದೆ. ಸೊ ಇದು ಮತ್ತು ನಾನು ಕಾಸ್ಮೆಟಿಕ್ಸ್ ಎಲ್ಲ ಇದೇ ಬ್ಯಾಗಲ್ಲಿ ಇಡಬೇಕು. ಇದೆಲ್ಲ ಇಟ್ಬಿಟ್ಟು ಪ್ಯಾಕ್ ಮಾಡೋದು. ಸೊ ಗೈಸ್, ನಾನೊಂದು ಸ್ಯಾರಿ ಹಿಡ್ಕೋಬೇಕಿತ್ತು, ಮತ್ತು ಬ್ರಷು, ಮತ್ತು ನನ್ನ ಸ್ಟ್ರೈಟ್ನರ್, ಮತ್ತು ಮೇಕಪ್ ಐಟಮ್ಸ್ ಏನಿದೆ ಅದೆಲ್ಲ ಹಿಡ್ಕೊಂಡಾಗಿದೆ. ಇವಾಗ ಅದನ್ನು ಪ್ಯಾಕ್ ಮಾಡಿಕೊಂಡು ನಾವು ಹೊಡಬೇಕು. ಆಮೇಲೆ ಇವಾಗ ಭರತ್ ಒಂದು ಬ್ಯಾಗ್ ತೊಗೊಂಡ್ರು. ಆ್ಯಂಡ್ ನಾನು ನನ್ನ ಜಿಮ್ ಬ್ಯಾಗ್ಗೆ ಸ್ವಲ್ಪ ವಾಟರ್ ಬಾಟಲ್ಸ್ ಮತ್ತು ನನ್ನ ಶೂಸ್, ಶೂಸ್ ಎಲ್ಲ ಎತ್ಕೊಂಡಿದ್ದೀವಿ. ಸೊ ಅಟ್ಲೀಸ್ಟ್ ವರ್ಕೌಟ್ ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂಚೂರು ರನ್ನಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಆಟೋ ಕೆಳಗಡೆ ಇವಾಗ ವೆಯ್ಟ್ ಮಾಡ್ತಿದೆ. ಸೊ ಲೆಟ್ಸ್ ಗೋ. ಟ್ರೈನಲ್ಲಿ ಹರಿಬರಿಯಲ್ಲಿ ಫುಲ್ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಭರತ್ ಅಂತ ನೀವು ಅದು ತೊಗೊಂಡ್ರು ಇದು ತೊಗೊಂಡ್ರು ಅಂತ ಇವತ್ತು ಸ್ವಲ್ಪ ಏನು ರೇಗಾಡ್ತಾಯಿಲ್ಲ. ಬಟ್ ಹೇಳ್ತವ್ರೆ ಅಯ್ಯ ಬಾಬಾ ಹಂಗೆ ಹೇಗೆ ಅದು ರೇಗಾಡೋಣ ಅಂದ್ಬಿಡ್ತೀನಿ. ಸುಮ್ಮನೆ ರೇಗಾಡೋ ಚಾನ್ಸೇ ಇಲ್ಲ ಅಲ್ಲಿ. ಸೊ ಇವಾಗ ನಾವು ಕೊನೆಗೂ ಕ್ಯಾಶ್ ತರೋದು ಮರ್ಬಿಟ್ವಿ. ಬಿಕಾಸ್ ಟ್ರೈನಿಂದ ಹೋಗ್ತಾ ಇರೋದು. ಹಾಗಾಗಿ ಇಲ್ಲೇ ನಮ್ಮ ಆಟೋ ಅಣ್ಣ ಹತ್ರ ಇಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಅವ್ರ ಹತ್ರ ಇಸ್ಕೊಂಡು ಫೋನ್ಪೇ ಮಾಡಿಬಿಟ್ಟು ಆಮೇಲೆ ನೋಡೋದು. ಇವಾಗ 2:45ಗೆ ನಮ್ಮ ಟ್ರೈನ್ ಇರೋದು. ಅರಸೀಕೆರೆ ಹೋಗಿ ಅಲ್ಲಿಂದ ಹಳೆಬೀಡಿಗೆ ಹೋಗ್ತಾ ಇರೋದು. ನಾನು ಹೆಂಗಿರುತ್ತೆ, ಯಾವಾಗಲೂ ಅಮ್ಮನ ಜೊತೆ ಹೋಗ್ತಾ ಇದ್ದೆ. ಈ ಸಲ ಬರೋದಕ್ಕೂ ಗೊತ್ತಿಲ್ಲ, ನನಗಂತೂ ಏನು ಗೊತ್ತಿರಲ್ಲ. ನೋಟಲ್ಲಿ ಅಪ್ಡೇಟ್ ಮಾಡಿದ್ರಲ್ಲ, ನನಗೆ ಇದು 600 ರೂಪಾಯಿ ಫೀಲೇ ಬರ್ತಲ್ಲ. ಏನೋ 10 ರೂಪಾಯಿ 20 ರೂಪಾಯಿ ಚಿಲ್ಲರೆ ಇಟ್ಕೊಂಡಿದ್ದಾರೆ ಅನ್ನೋ ಫೀಲ್ ನನಗೆ. ಸೊ ಇವಾಗ ಆಟೋ ಹತ್ರ ಇಸ್ಕೊಂಡು ಇವಾಗ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇಳ್ಕೊಂಡಿದ್ದೀವಿ. ಇಲ್ಲೂ ಏನು ಟ್ರಾಫಿಕ್ ಇದೆ ನೋಡಿ. ಅಂಡ್ ಏನು ಶಕೆ ಗೈಸ್, ಬೆಂಗಳೂರಲ್ಲಿ ಮಧ್ಯಾಹ್ನ ಇವ್ರು ಹೇಳಿದ್ರು ಮಧ್ಯಾಹ್ನ ಹೋಗೋದು ಬೇಡ, ಬೇಗ ಓಡೋಣ ಅಂತ ಹೇಳ್ಬಿಟ್ಟು. ಬಟ್ ನನ್ನ ಹೆಲ್ತ್ ಕಂಡೀಷನಿಂದ ನಾನು ಬೇಗ ಎದೊಳಕ್ಕಾಗಲಿಲ್ಲ. ಒಟ್ಟುಡು ಟಿಕೆಟ್ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ಕಳಿಸ್ತೆ ಭರತ್ನ. ಎಷ್ಟು ರಶ್ ಇದೆ ನೋಡಿ ಇಲ್ಲೆಲ್ಲ ಟಿಕೆಟ್ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು. ಫುಲ್ ಅರ್ಜೆಂಟ್. ಭರತ್ಗೆ ಭಯ ಎಲ್ಲಿ ಟ್ರೈನ್ ಹೋಗ್ಬಿಡುತ್ತೋ ಅಂತ. ಇದೇ 6 ಅವರೆಲ್ಲ ಓಡಬೇಕು ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ರು. ಲೆಟ್ಸ್ ಗೆಟ್ ಆನ್ ದ ಟ್ರೈನ್. ಈ ಟ್ರೈನ್ ಏನಿದೆ ಇದು ಫುಲ್ ಕ್ರೌಡೆಡ್ ಆಗ್ಬಿಡಿದೆ. ಸೊ ಹಾಗಾಗಿ ನೆಕ್ಸ್ಟ್ 3 ಗಂಟೆಗೆ ಒಂದು ಟ್ರೈನ್ ಇದೆ ಅಂತ. ಅದು 2:45 ಬಟ್ 3 o'clockಗೆ ಹೊರಡೋದಂತ. ಸೊ ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ನಾವು ಅಮ್ಮ ಹಂಗಿಂಗ್ ಹೋಗಿಯಲ್ಲ. ನಾವು ಆ್ಯಕ್ಚುಲಿ 11 o'clockಗೆ ಓಡಬೇಕಾಗಿದ್ದರು. 3 ಗಂಟೆಗೆ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ಇವಾಗ ನೋಡಿ ಎರಡು ಟ್ರೈನು ತುಂಬ ಅಂದರೆ ತುಂಬ ರಶ್ ಇತ್ತು. ಸೊ ಹಾಗಾಗಿ ನಾವೇನು ಡಿಸೈಡ್ ಮಾಡಿದ್ವಿ ಅಂದರೆ, ಇವಾಗ ಇಲ್ಲಿನ ಮೆಟ್ರೋ ತೊಗೊಂಡು ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಡೈರೆಕ್ಟಾಗಿ ಬಸ್ಸಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ದಟ್ ಇಸ್ ದ ಲಾಸ್ಟ್ ಆಪ್ಷನ್.
ಇನ್ನು ಬರತ್ ಸಖತ್ ರಶ್ ಇದೆ ಗೈಸ್, ಹಂಗೆಲ್ಲ ಹೋಗೋಕೆ ಆಗತ್ತೆ ಇಲ್ಲ, ಸಾಧ್ಯನೇ ಇಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಸೊ ಹಾಗಾಗಿ ಇದಿಲ್ಲ. ಇವಾಗ ಮೆಟ್ರೋ ಸ್ಟೇಷನ್ ಎಂಟರ್ ಆದ್ವಿ. ನನಗೆ ಸ್ಟೇಷನ್ ಒಳಗೆ ಬಂದಾಗಲೆಲ್ಲ ನೆನಪಾಗೋದು ಒಂದೇ, ಶೂಟ್ ಮಾಡ್ಬೇಕಾದ್ರೆ ಸ್ಟಾಪ್ ಮಾಡಿದ್ರಲ್ಲ ಅದು. ಇವಾಗ ಮೇಲೆ ಹೋಗೋಣ ನಡೀರಿ ಗೈಸ್, ಏನು ಬಿಸಿಲಿದೆ ನೋಡಿ. ಇದ್ರ ಬಗ್ಗೆ ನಾವೇನು ಅಂದ್ಕೊಂಡಿದ್ವಿ ಅದನ್ನ ಮಾಡಬೇಕಿತ್ತು ಗೈಸ್. ಎಷ್ಟು ಟಯರ್ಡ್ ಆಗ್ತಿದೆ ಅಂದರೆ ಕಾಣ್ತಾ ಇದೆಯೋ. ಮೆಜೆಸ್ಟಿಕಲ್ಲಿ ನಾವು ಮಲ್ಕೋಬೇಕು. ಮೇಲೆ ಹೋಗ್ತೀವಿ ನಾವು, ಇದು ಮೇಲೋಗಿ ಹೋಗ್ಬೇಕು. ನಾನು ಎಲ್ಲಿ ಏನು ಕೂಗ್ತಿದ್ದೀನಿ ಅಂತ ಗೊತ್ತಿಲ್ಲ. ಬರೋ ಜೊತೆ ಇದ್ರೆ ನಾನು ತಲೆನೇ ಯೂಸ್ ಮಾಡಲ್ಲ ಗೈಸ್, ಹಂಗಾಗ್ಬಿಟ್ಟಿದೆ. ಮುಂಚೆ ತುಂಬ ತಲೆ ಯೂಸ್ ಮಾಡ್ತಿದ್ದೆ, ಬರತ್ತು ತಪ್ಪು ಮಾಡ್ಬಿಟ್ರಿ ನನ್ನ ಲೈಫಿಗೆ ಬಂದ್ಬಿಟ್ಟು. ಸರಿ ಬಿಡಿ, ತಪ್ಪು ನನಗಿದ್ರೆ ತಪ್ಪು ಮಾಡೋಕ್ಕೆ ಇಷ್ಟಪಡ್ತೀನಿ. ಡೈಲಾಗ್ ಮೇಲೆ ಡೈಲಾಗು ನೋಡಿ ಸರ್ದು. ಇವಾಗ ಆ ಬಸ್ಸಿಂದ ಇನ್ನೊಂದು ಬಸ್ಸಿಗೆ ಶಿಫ್ಟ್ ಆದ್ವಿ. ಯಾಕಪ್ಪ ಅಂತಂದ್ರೆ ಇದು ನಾನ್ ಸ್ಟಾಪ್ ಅಂತ ಹೇಳ್ಬಿಟ್ಟು ನೋಡಿ. ಇವಾಗ ಲಾಸ್ಟಲ್ಲಿ ಕೂತಿದ್ದೀವಿ, ಇಲ್ಲೇ ಸೀಟ್ ಸಿಕ್ಕಿದ್ದು. ಬಟ್ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಬೇಗ ಹೋಗ್ತೀವಲ್ಲ ಅನ್ನೋ ಇದಕ್ಕೆ ಹತ್ಬಿಟ್ವಿ. ಇವತ್ತು ಒಂದೊಂದು ಥರ ಆಗಿಲ್ಲ ನಮ್ಮದು. ಕಾರಲ್ಲಿ ಹೋಗ್ಲಿಲ್ಲ ಅಂದರೆ ನೋಡಿ ಏನೇನಾಗುತ್ತೆ ಅಂತ. ಸೌತೆಕಾಯಿ, ಮಾವಿನಕಾಯಿ, ಪೈನಾಪಲ್ ಎಲ್ಲ ಮಾರ್ಕೊಂಡು ತಂದಿದ್ರು. ಅವ್ರದ್ದು ಫೇವ್ರೇಟ್, ಇದು ನನ್ನ ಫೇವ್ರೇಟ್. ಆಗ ಇಬ್ಬರು ತಿನ್ನೋಣ ಅಂತ ಬಿಟ್ಟು ತೊಗೊಂಡ್ವಿ. ತಿನ್ಕೊಂಡು ಹೋಗೋದು ಏನು ಬರೋದು, ತಿನ್ನೋಣ ಇವಾಗ. ಟೈಮ್ ಪಾಸ್ ತಿಂತಾಯಿದ್ದೀವಿ. ಪಾಪ್ಕಾರ್ನ್ ಇಸ್ ಗುಡ್ ಫಾರ್ ಡಯಟ್ ಗೈಸ್. ಹಾಗಾಗಿ ಪಾಪ್ಕಾರ್ನ್ ತಿನ್ಬೋದು ಡಯಟಲ್ಲಿ, ಹಂಗೆ ತಿಂತಾ ಇದೀವಿ. ಮೇಡಮ್ ಚೆನ್ನಾಗಿ ಮುಗ್ತವ್ರೆ. ಸೊ ಫೈನಲಿ ಇವಾಗ ಪಲಾವು ತೊಗೊಂಡಿದ್ದೀವಿ ಒಂದು ಪ್ಲೇಟು. ಬಿಕಾಸ್ ಮಧ್ಯಾಹ್ನ ಇಂದ ಊಟ ಮಾಡಿದ್ವಲ್ಲ, ಆ್ಯಂಡ್ 2 ಕಾಫಿ ತೊಗೊಂಡ್ವಿ. ವಿ ವರ್ ಸ್ಟಾರ್ವಿಂಗ್. ಸೊ ಲೆಟ್ಸ್ ಈಟ್ ನಾವು, ಒಂದು ಬೇಗ ಹೊರಡಬೇಕು. ನಾವಿವಾಗ ಹಾಸನ್ ಬಸ್ ಸ್ಟಾಪ್ ರೀಚ್ ಆದ್ವಿ. ಏನೇನೋ ಪ್ಲಾನ್ ಮಾಡ್ಕೊಂಡು ಎಲ್ಲೆಲ್ಲೋ ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲೆಲ್ಲೋ ಬಂದ್ಬಿಟ್ವಿ. ಆ್ಯಂಡ್ ನಮ್ಮಮ್ಮ ಸಿಟಿ ಬಸ್ಸಲ್ಲಿ ಪುಷ್ಪಗಿರಿದು ಬಸ್ ಸಿಗುತ್ತೆ, ಅದಕ್ಕೆ ಹತ್ಕೋ ಅಂತ ಹೇಳಿದ್ರು. ಬಟ್ ಇಲ್ಲಿ ನೋಡಿದ್ರೆ ಇಲ್ಲಿ ಯಾವುದೂ ಇಲ್ಲ, ಸಿಟಿ ಬಸ್ ಸ್ಟಾಪ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಇಲ್ಲಿಂದ ಸಿಟಿ ಬಸ್ ಹಿಡಿದು ಇವಾಗ ಸಿಟಿ ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿಂದ ಹಳೇಬೀಡು ಬಸ್ ಹಿಡಿಬೇಕು. ಅದು ಸಿಗಲಿಲ್ಲ ಅಂದರೆ ಚಿಕ್ಕಮಗಳೂರು ಬಸ್ ಹತ್ತಿ ಅಗ್ರಲ್ಲಿ ಇಳ್ಕೊ, ಅಲ್ಲಿಂದ ಬೇಕಾದ್ರೆ ಬಂದು ಪಿಕ್ ಮಾಡ್ತೀನಿ ಅಂತ ನಮ್ಮ ಅಣ್ಣ ಹೇಳ್ದ. ಸೊ ಎಕ್ಸಾಸ್ಟೆಡ್ ಬರೋದು. ಹಾಂ, ಇವತ್ತೊಂದು ನೋಡಿದ್ರೆ ತಿನ್ನೋ ಮನ್ಸು ಬರ್ತದೆ ಗೈಸ್. ಟ್ರಾವೆಲ್ ಮಾಡಿದ್ರದಕ್ಕೂ ಬೇಡಕತ್ತೆ. ಆ್ಯಂಡ್ ನಾವೊಂದು ಮೂವಿ ಮುಗಿಸ್ಬಿಟ್ವಿ. ಏನು ಬಸ್ಸಲ್ಲಿ ಹೋಗ್ತಾ ನೋಡ್ಕೊಂಡು ಇವಿಲ್ ಡೆಡ್ ರೈಸ್ ಅಂತ ಒಂದು ರೀಸೆಂಟಾಗಿ ದೇವದ ಮೂವಿ ರಿಲೀಸ್ ಆಗಿತ್ತಲ್ಲ, 2023 ರಿಲೀಸ್ ಆಗಿದ್ದು. ಆಲ್ಮೋಸ್ಟ್ 2 years ಆಯ್ತು ಇವಾಗ. ಅದನ್ನ ನೋಡ್ತಾ ಇದ್ವಿ. ಈಗ ಇದೇ ಬಸ್ ಹತ್ಬೇಕು ನಡೀರಿ. ಹಾಸನಿಗೆ ಬಂದ್ವಿ ಆಯ್ತಾ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಭರತ್ಗೆ ಅಮ್ಮ ನಿಂಬೆಹಣ್ಣು ಮತ್ತು ಹೂವೆಲ್ಲ ತರ ಕೇಳಿದ್ದಾರೆ ಆ್ಯಂಡ್ ಮರ್ತೋಗ್ಬಿಟ್ಟಿದ್ದಾರೆ. ನಾನು ಇವಾಗ ಸಿಟಿ ಬಸ್ಸಲ್ಲಿ ಬರ್ಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದೀನಿ, ಭರತ್ ಅದು ತೊಗೊಬರಕ್ಕೆ ಹೇಳಿದ್ರು ನೆನಪಿದ್ಯಾ ಅಂತ. ಇವಾಗ ನೆನಪಾಗಿ ಅಯ್ಯೋ ತೊಗೋಬೇಕು ಸಿಗುತ್ತಾ ಅಂತ ಕೇಳ್ತಾ ಇದ್ರು. ಸೊ ಇಲ್ಲಿ ಸಿಟಿ ಬಸ್ ಸ್ಟಾಪಿಂದ ಹತ್ರನೇ ಎಲ್ಲ ಮಾರ್ಕೆಟ್ ಇರೋದಲ್ಲ, ಇದು ಸಿಟಿ ಬಸ್ ಸ್ಟಾಪ್ ಅಂತ ಇರೋದಕ್ಕೆ. ಹಾಂ, ಸೊ ಇವಾಗ ಇಲ್ಲಿ ಹಣ್ಣು ಮತ್ತೆ ಹಣ್ಣು ಅಂತಿದ್ದೀನಿ, ನಿಂಬೆಹಣ್ಣು ಮತ್ತೆ ಏನು ಹೂವೆಲ್ಲ ತಗೊಂಡು ಆಮೇಲೆ ನಾವು ಬಸ್ ಹತ್ಬೇಕು. ಮಾವಿನ ಹಣ್ಣು ನೋಡಿದೆ ಗಮ್ಮ ಅಂತಿತ್ತು, ಅದಕ್ಕೆ ನಾನು ಬರೋದಿಗೆ ಹೇಳಿದೆ ತೊಗೊಂಬೋಣ ಅಂತ ಹೇಳ್ಬಿಟ್ಟು. ಸೊ ಇವಾಗ ಮಾವಿನ ಹಣ್ಣು 1.5 kg ತೊಗೊಂಡು ಹೊಡ್ತಾ ಇದ್ದೀವಿ. ಇವಾಗ ನಿಂಬೆಹಣ್ಣು ಹೂ ತೊಗೋಬೇಕು. ನಿಂಬೆಹಣ್ಣು ತೊಗೊಂಡಾಯ್ತು. ಆ್ಯಂಡ್ ಇವಾಗ ಹೂ ತೊಗೋತಾ ಇದ್ದೀವಿ. ಏನು ದೊಡ್ಡ ಮಲ್ಲಿಗೆ ಮತ್ತು ಶಾವಂತಿಗೆ ಹೂ ಎರಡೂ ನೋಡಿ ಕವರಲ್ಲಿ ತುಂಬಿಸ್ಕೊಂಡಿದ್ದೀವಿ. ಅವ್ರಿಗೆ ಯಾವ ಹೂ ಕೂಡ ತೊಗೋಬೇಕು ಅಂತ ಗೊತ್ತಿಲ್ಲ. ಇವಾಗ ಅಮ್ಮಂಗೆ ಫೋನ್ ಮಾಡ್ಬಿಟ್ಟು ಕೇಳ್ಕೊಂಡ್ರು. ನಮ್ಮ ಅಮ್ಮನ ಕೈಲಿ ಬೈಸ್ಕೊಳ್ತಿರೋರು ಯಾರು ಇಲ್ವೇ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಅಮ್ಮ ಬರೋದಕ್ಕೂ ಬಿಡಲ್ಲ, ಅವ್ರಿಗೂ ಬೈತಾರೆ. ನಾವೆಲ್ಲರೂ ಮಿಸ್ ಮಾಡ್ಕೋತೀವಿ ಗೈಸ್, ನಮ್ಮ ಅಮ್ಮನ ಮಿಸ್ ಮಾಡ್ಕೊಳ್ಳೋದು. ಯಾಕೆ ಹೇಳಿ ಅವ್ರು ಕಾಲಲ್ಲಿ ಹೋಗಿರ್ತಾರೆ, ಅದಕ್ಕೆ ಫೋನಲ್ಲಾದ್ರೂ ಬೈದ್ಬಿಟ್ಟು ಸಮಾಧಾನ ಮಾಡ್ಕೋತಾರೆ. ಹಂಗಾಗಿ ನಮ್ಮ ಅಮ್ಮನ ಮಿಸ್ ಮಾಡ್ಕೊಳ್ಳೋಂಥ ಚಾನ್ಸ್ ಸಿಗಲ್ಲ ನಮಗೆ. ಇಂತೂ ಇಲ್ಲಿ ಬಸ್ ಸಿಕ್ತು, ಹಳೇಬೀಡು ಅಂತೆ. ಇವಾಗ ಇದಕ್ಕೆ ಹತ್ಕೋಬೇಕು ನಾವು. ಬರತ್ತು ಆ ಕಡೆ ಸೀಟಿಗೆ ಏನೋ ಕವರ್ ಆಗೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೀಟಲ್ಲಿ ಕುತ್ಕೋಬೋದು ಅಂತ ಹೇಳ್ಬಿಟ್ಟು. ಐ ಹೋಪ್ ಈಸ್ ಡೂಯಿಂಗ್ ದ್ಯಾಟ್. ಹಾಕಿದ್ರಾ? ಸೊ ಸೀಟಿಗೆ ಹಾಕಾಯ್ತು. ನಾವು ಆರಾಮಾಗಿ ಹತ್ಕೊಂಡು ನಮಗೆ ಬೇಕಾಗಿರೋ ಸೀಟಲ್ಲಿ ಕುತ್ಕೋಬೋದು. ನಂದು ಬರೋದಿಂದು ಥಿಂಕಿಂಗ್ ಹೆಂಗೆ ಅಂದರೆ ಸೇಮ್ ಟು ಸೇಮ್. ಅಲ್ಲಿ ಡ್ರೈವರ್ ಇಳಿತಾ ಇದ್ದಾರೆ, ಹತ್ಬಿಟ್ಟು ಹೋಗ್ಬಿಡೋಣ ಅನ್ನೋ ಮನ್ಸು ಇಬ್ಬರಿಗೂ ಅಲ್ಲಿಂದನೇ. ಬಟ್ ಆಲ್ರೆಡಿ ಬ್ಯಾಗ್ ಹಾಕಿದ್ದೀವಲ್ಲ, ಹಂಗಾಗಿ ಟೆನ್ಷನ್ ಮಾಡ್ಕೊಳಂಗಿಲ್ಲ. ನೋಡಿ ಇನ್ನೂ ಉಳಿತಾನೆ ಇದ್ದಾರೆ ಜನಗಳೆಲ್ಲ. ಆ್ಯಂಡ್ ಈ ಶರ್ಟು ನಂದೇ ಗೈಸ್. ಈ ಔಟ್ಫಿಟ್ ಪೂರ ನಾನೇ ಹೇಳಿರೋದು ಹಿಂಗೆ ಹಾಕೊಳ್ಳಿ ಅಂತ. ಅವ್ರು ಬೇರೆ ಯಾವ್ದು ಹಾಕೊಂಡಿದ್ರು, ಇದೆಂತ ಹಾಕೊಂಡಿದ್ರು ಅಂತ ಹೇಳ್ಬಿಟ್ಟು ಬಿಡಿಸಿ ಇದನ್ನ ಹಾಕ್ಸಿರೋದು. ನಾನು ಚೆನ್ನಾಗಿರೋದು ಹಾಕೊಂಡಿದ್ದೆ, ಇವರು ನಂದು ಹಾಕೊಳ್ಳಿ ಚೆನ್ನಾಗಿ ಕಾಣ್ತೀರಾ ಅಂದ್ಬಿಟ್ಟು ಅವ್ರದ್ದು ಹಾಕ್ಸ್ಬಿಟ್ಟಿದ್ರೆ ಮಾನ ಮರ್ಯಾದೆ ಕಲಿಸಿ. ಈ ಸ್ಟ್ರೀಟಲ್ಲಿ ಸಕ್ಕತ್ತಾಗಿ ಎಲ್ಲರೂ ಶಾಪ್ ಮಾಡ್ಕೊಂಡು ಹಾಕೊಂಡ್ಬಿಟ್ಟಿದ್ದಾರೆ ನೋಡಿ. ನಾನು ಲಾಸ್ಟ್ ಟೈಮ್ ಎಲ್ಲ ಬಂದಾಗ ಈ ಥರ ಇರಲಿಲ್ಲ. ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಸ್ವಲ್ಪ ಆರ್ಗನೈಸ್ಡ್ ಆಗಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ.
ಫೈನಲಿ ಇವಾಗ ಹಳೇಬೀಡಿಗೆ ಬಂದ್ವಿ ಅಂಡ್ ಭರತ್ ವೆಲ್ಕಮ್ ಟು ನಮ್ಮ ಹಳೇಬೀಡು ದ್ವಾರ ಸಮುದ್ರಗೆ. ಯಾರು ನನಗೆ ಹೇಳ್ತಾ ಇದ್ರು ವೆಲ್ಕಮೇ ಮಾಡಲಿಲ್ಲ ಹಳೇಬೀಡಿಗೆ ಬಂದ್ರು ಅಂತ. ಇನ್ನೂ ಬಸ್ ಇಳಿಯೋಕ್ಕೆ ಗೊತ್ತಿಲ್ಲ ಗೈಸ್, ಅಷ್ಟು ಬೇಗ ಆಯ್ತಾ. ಆ್ಯಂಡ್ ಬಸ್ ಸ್ಟಾಪಿಂದ ನಮ್ಮ ಮನೆ ಒಂದು 200 to 300 ಕಿಲೋಮೀಟರ್ಸ್, ಸಾರಿ 300 ಮೀಟರ್ಸ್ ಅಷ್ಟೇ. ಸೊ ಅದಕ್ಕೆ ಬರತ್ತು ಎಲ್ಲಿ ನಡಿಬೇಕು ಮ್ಯಾಪು ಗೀಪು ಎಲ್ಲ ಹಾಕೊಂಡು ಕೇಳ್ತಾ ಇದ್ರು. ಸೊ ಇವಾಗ ಫಸ್ಟು ಮನೆಗೆ ಹೋಗೋಣ, ಸಕ್ಕತ್ ಹೊಟ್ಟೆ ಹಸಿದ್ಬಿಟ್ಟಿದೆ, ಹೋಗಿ ಏನಾದ್ರು ತಿನ್ಬೇಕು. ಇಲ್ಲಿ ಮುಂಚೆ ರೋಡ್ ಬೇರೆ ಥರ ಎತ್ತಿದ್ದೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಇವಾಗ. ನಾನು ಲಾಸ್ಟ್ ಟೈಮ್ ಮನಾಗ್ಲೂ ಹೇಳಿದ್ದೆ. ಆ್ಯಂಡ್ ಹಬ್ಬಕ್ಕೆ ಸೆಲೆಬ್ರೇಷನ್ಗೆ ಈ ಥರ ಎಲ್ಲ ಹಾಕಿ ಇಟ್ಟಿದ್ದಾರೆ ನೋಡಿ. ನಾಳೆ ಜಾತ್ರೆ ಇರೋದ್ರಿಂದ ಊಟದ ವ್ಯವಸ್ಥೆಗೇನೋ ಎಲ್ಲ ಅಡುಗೆ ಮಾಡಿಸ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು ಸ್ಕೂಲು. ನೈಸ್. ನನಗೇನೇನೋ ಹೊಸ ವಿಷಯಗಳು ಗೊತ್ತಾಗ್ತಿದೆ ನಮ್ಮ ಊರಿಗೆ ಬಂದಾಗ. ಆ್ಯಕ್ಚುಲಿ ತುಂಬ ಟೈಮ್ ಆದ್ಮೇಲೆ ಬಂದಿರೋದಲ್ವಾ, ಸೊ ಹಾಗಾಗಿ ಜಾತ್ರೆಗೆಲ್ಲ ಇರ್ತಾನೆ ಇರಲಿಲ್ಲ ಗೈಸ್. ನಾನು ತುಂಬ ನಮ್ಮ ಬೆಂಗಳೂರಲ್ಲಿ ಕೆಲಸ ಅಂದ್ಕೊಂಡು ಈಗ ಫೈನಲಿ ಬರೋದಕ್ಕೆ ಇದೆಲ್ಲ ಗೊತ್ತಾಗ್ತಾ ಇದೆ. ನಮ್ಮಮ್ಮ ನೋಡಿ ಅಲ್ಲಿ ಕುತ್ಕೊಂಡು ಹಾಯ್ ಮಾಡ್ತವ್ರೆ. ಆ್ಯಂಡ್ ಇಲ್ಲಿ ಎಷ್ಟು ಹಾಯ್ ಮಾಡ್ತಾಳೆ ನನ್ನ ಅಮ್ಮ ಅಂದ್ಕೊಂಡೆ ಸಡನ್ ಆಗಿ ನೋಡಿ. ಸೊ ಮಾಮನೂ ಬಂದ್ಬಿಟ್ಟಿದ್ದಾರೆ, ಮಾಮ ಅಣ್ಣ ಯಶ್ ಎಲ್ಲ ಆಲ್ರೆಡಿ ಇಲ್ಲಿದ್ದಾರೆ. ಆ್ಯಂಡ್ ಇಲ್ಲಿದೆ ನೋಡಿ ಕಾರ್ನರಲ್ಲಿ, ಇದೇ ನಮ್ಮನೆ ಅಪ್ಪ ಅಲ್ಲಿ ಕುತ್ಕೊಂಡಿದ್ದಾರೆ ನೋಡಿ, ಪೋಕು ಅಪ್ಪ. ನಮ್ಮ ಪೋಕುನ ನೋಡಿದ್ವಿ, ಎಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಹೇಳ್ಬಾರ್ದು ಪೋಕುನ. ಪೋಕೋ ಸ್ನಾನ ಆಗಿದೆ ಅಂತ ನಾವು ಮಾಡಿಸ್ಬೇಕು ಅಂದ್ಕೊಂಡಿದ್ವಿ. ಭರತ್ ನಮ್ಮ ಬಡವ್ರ ಮನೆಗೆ ವೆಲ್ಕಮ್. ನೋಡ್ಬನ್ನಿ ನಮ್ಮ ಮನೇನ ಹೆಂಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೂ ತೋರಿಸ್ತೀನಿ ಬನ್ನಿ. ಇವತ್ತು ಇಲ್ಲಿ ನಮ್ದೊಂದು ಮರ ಇತ್ತು, ಸೊ ಅದು ಕಟ್ ಮಾಡ್ಬಿಟ್ಟಿದ್ದಾರೆ, ಸೀಬೆಹಣ್ಣು ಮರ. ಅದು ಆ ಮರದಿಂದ ಕೆಳಗೆ ಬಿದ್ಬಿಟ್ಟು ಕೈ ಎಲ್ಲ ತರ್ಸ್ಕೊಂಡ್ಬಿಟ್ಟಿದ್ದೆ. ಸೊ ನನ್ನ ಕೈಲಿ ಇಲ್ಲಿ ಗಾಯ ಕಾಣಿಸುತ್ತೆ ನೋಡಿ, ಅದೆಲ್ಲ ಅಲ್ಲಿ ಬಿದ್ದೆ ತರ್ಸ್ಕೊಂಡಿರೋದು. ಆ್ಯಂಡ್ ಫೈನಲಿ ಇದು ನಮ್ಮಮ್ಮನ ಮನೆ ಇದು. ಸೊ ಇಲ್ಲಿ ಈ ಥರ ಬೆಡ್ಡಲ್ಲಿ ಅಲ್ಲಿ ಒಂದು ಟ್ಯಾಂಕ್ ಥರ ಇತ್ತು, ಅದೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಆ್ಯಂಡ್ ಒಳಗಡೆ ವಾಶ್ರೂಮ್ ಇದ್ದಾರೆ ಸ್ನಾನ ಮಾಡೋಕ್ಕೆಲ್ಲ. ಆ್ಯಂಡ್ ಆ ಕಡೆ ಒಂದು ರೂಮ್ ಇದೆ, ಅದನ್ನ ಬಾಡಿಗೆ ಕೊಟ್ಟಿದ್ದೀವಿ. ಆ್ಯಂಡ್ ಇದು ನಮ್ಮ ಮನೆಯ ದೇವ್ರ ಮನೆ, ಕಿಚನ್ನು ಎಲ್ಲ ಇವಾಗೆಲ್ಲ ತೆಗೆದ್ಬಿಟ್ಟಿದೀವಿ. ಅಷ್ಟು ಐಟಮ್ಸ್ ಇಲ್ಲ ಈ ಮನೇಲಿ ಇವಾಗ. ಬರತ್ತೆ ಎಲ್ಲಿ ಮಲ್ಕೋತಿರೋ ಜಾಗ ಇಲ್ವಲ್ಲ, ಇಲ್ಲಿ ಕೆಳ ಮಲ್ಕೋತೀರಾ? ಹೋಗು ಹುಚ್ಚೋದೋಗ್ತಲ್ಲ ಆಮೇಲೆ ನಿಮ್ಮೇಲೆ ಗೈಸ್. ನಾನು ಯಶನ್ ನೋಡಿ ಅಮ್ಮ ಅನ್ಕಂಡೆ ದೂರದಿಂದ, ಕಣ್ಣು ಬೇರೆ ಕಾಣಿಸಲ್ಲ ಅದಕ್ಕೂ. 2 ವರ್ಷ ಆದ್ರೆ ಅವರು ಇದೆ ಅಲ್ವಾ ಆಂಟಿನೇ. 2 ವರ್ಷ ಇವಾಗ್ಲೇ ಆಂಟಿನೇ. ಬರೋದ್ ನಾಯಿ ಹೊಡೆದಂಗ್ ಹೊಡಿತಾರ, ಸುಮ್ನಿದ್ ಬಿಡಿ, ಯಾಕೆ ಬೇಕು ನಿಮ್ಗೆ? ಅಣ್ಣ ಯಾವ್ದಿರ ಅಣ್ಣನೇ. ಚೆನ್ನಾಗ್ ಮಸ್ಕ್ ಹೊಡಿತೀರಲ್ಲ ನೀವು. ಯಾರೋ ಮಿಂಚ್ತವ್ರೆ ಸೂರತ್ತಿನ ಸೀರೆ ಹಾಕೊಂಡು, ನೆಕ್ಸ್ಟ್ ಲೆವೆಲ್ ಮಿಂಚ್ತವ್ರೆ. ನಮ್ ದೊಡ್ಡಮ್ಮನು ಬಂದಿದ್ದಾರೆ. ಮನೆಗ್ ಬಂದ ತಕ್ಷಣ ಗಿಣ್ಣ ಮಾಡಿದ್ದಾರೆ. ನನಗೆ ಬರೋದಕ್ಕೆ ಭಾರಿ ಇಷ್ಟ ಗಿಣ್ಣ ಅಂದ್ರೆ. ನಾನ್ ಬರ್ಬೇಕಾದ್ರೆ ಹೇಳ್ತಿದ್ದೆ ಸುಜಾತಂಟಿ ಸಕಾಲ ಮಾಡ್ತಾರೆ ಅಡುಗೆ, ಬರೋದು ಅವ್ರ ಮನೆ ತಿನ್ನಿ ಮಾಡ್ಕತ್ತೀರಾ ಅಂದ್ರು. ಅಯ್ಯಪ್ಪ ನನಗೆ ಎಲ್ಲಿ ಮಾಡಕ್ ಆಗಲ್ಕೊಂಡ್ರಿ ಅಂತ ಬಿಡಿ, ನಾನೇ ಮಾಡ್ಕೊಡ್ತೀನಿ, ಹುಷಾರಿಲ್ವಲ್ಲ ಅಂತ ಅವರೇ ಮಾಡಿ. ಏನೇಂದ್ರು ನಮ್ ಫುಡ್ ಗೈಸ್. ಹೊರಗಡೆ ಏನ್ ತಿಂದ್ರು ಮನೆ ಊಟನೇ. ಅಪ್ಪಗ್ ನಮ್ಮ ಮೇಲೆ ಏನ್ ಕೋಪ ಗೊತ್ತಿಲ್ಲ. ಬಜ್ಜಿ ಇದ್ರೆ ಖಾಲಿ ಆಯ್ತು ಅಂತಾರೆ. ಇನ್ನೊಂದೇನ್ ಹೇಳಿದ್ರಮ್ಮ, ಅವಲಕ್ಕಿ ಇದ್ರೆ ಖಾಲಿ ಆಯ್ತು ಅಂತಾರೆ. ನಾವು ಬರೋಕ್ಕಿಂತ ಮುಂಚೆ ಎಲ್ಲ ಖಾಲಿ ಬಿಡ್ತಿದ್ರೆ ಇದಾರು ಉಳಿಸಿದ್ರಲ್ಲ. ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಕಣಪ್ಪ. ಅಲ್ಲೂ ಜೋರೇನಮ್ಮ ಇಲ್ಲ ತಾನೆ? ನನಗೆ ಭರತ್ ಪೋಕೋನ ಮಿಸ್ ಮಾಡ್ಕೊಂಡು ಅಥವಾ ಪೋಕೋನೇ ಭರತ್ನ ಮಿಸ್ ಮಾಡ್ಕೊಂಡಿದ್ದೆ ಏನು ಅಂತ ಅರ್ಥ ಆಗ್ತಿಲ್ಲ. ಇವಾಗ ನಮ್ಮ ಅಣ್ಣನ್ ಬಿಟ್ಬಿಟ್ಟು ಭರತ್ ನಡ್ಕೊಂಡಿರೋದು. ನಮ್ ಮನೆ ನೋಡಿದ್ರೆ ಭರತ್ ಓಡೋಗ್ಬೇಕು, ಆ ರೇಂಜಿಗೆ ನಮ್ಮನೆಲ್ಲ ತುಂಬಿಟ್ಟವ್ರೆ. ಬಟ್ ಒಂದೇನಪ್ಪ ಅಂತಂದ್ರೆ, ಈ ನೀರೊಲೆ ಯಾರ್ಯಾರು ಮನೇಲಿ ಇವಾಗ್ಲೂ ಇದೆ ಕಮೆಂಟ್ ಮಾಡಿ ಗೈಸ್. ಇದೆಲ್ಲ ಏನಂತಾರೆ ಇವಾಗ, ಇದೆಲ್ಲ ಟ್ರೆಜರ್ ತರ ಇದು, ನೋಡೋದಕ್ಕೆ ಸಿಕ್ಕರೆ ಇದು. ಇವತ್ತು ನಮ್ಮ ಡಯಟ್ ಎಲ್ಲ ನೀರಲ್ಲಿ ಹೋಮ ಅನ್ಕೊಂಬಿಡಿ. ಹಬ್ಬದ ಪ್ರಯುಕ್ತ ಚಿರೋಟಿ. ಮೋಸ ಮಾಡಾರಲ್ಲ ಇವರು, ಸರಿನಾ? ಸರಿನಾ? ಇದು ಸರಿನಾ? ಅಕ್ಕ ಇಲ್ಲಿ ನಿಮ್ದು ಕಪಲ್ಸ್ ಬ್ಲಾಗ್ ಹಾಕಿ ಸುಮಾರು ದಿವಸ ಆಗೋಯ್ತು, ಏನಾದ್ರು ಕೊಡಿ. ನಮ್ಮ ಮನೆ ಅಂತಂದ್ರೆ ನಮ್ಮ ಮನೆ ಮುಂದೆ ನೋಡಿ ಟೆಂಪಲ್ಲು, ಮತ್ತೆ ಇಲ್ಲೇ ನಾಳೆ ಸಿಡಿ ಎಲ್ಲ ಆರಿಸೋದು ಆಯ್ತಾ. ಇಲ್ಲಿ ಫುಲ್ಲು ಈ ಜಾಗದಲ್ಲಿ ಪೂರಾ ಜನ ತುಂಬಿಕೊಂಡಿರ್ತಾರೆ. ಆ್ಯಂಡ್ ಇಲ್ಲಿ ಫುಲ್ ಏನು ಶಟರ್ ಇದೆ, ಇಲ್ಲಿ ತೇರಿರೋದು. ಬಟ್ ತೇರನ್ನ ಇವಾಗ ಮೂವ್ ಮಾಡಲ್ಲ, ಅದು ಬೇರೆ ಟೈಮಲ್ಲಿ ಮೂವ್ ಮಾಡೋದು. ಸೊ ಹಾಗಾಗಿ ಇಲ್ಲಿ ಮನೆ ತುಂಬ ಮನೆ ಮುಂದೆ ಪೂರ ಜಾಗ ಇದೆ ನೋಡಿ. ಪೋಕೋ ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಇಲ್ಲಿ.
ಸೊ ಇದೇ ಇದ್ರದ್ದು ತೇರು ಸಾಕಾಗುತ್ತೆ. ಹೊರಗಡೆಲ್ಲ ಪಾತ್ರೆ ಹಿಡ್ಕೊಂಡು ಅಮ್ಮ ಮತ್ತು ದೊಡ್ಡಮ್ಮ ಪಾತ್ರೆ ತೊಳಿತಾ ಇದಾರೆ ನೋಡ್ರಿ. ಪೋಕು ಅಣ್ಣ ಏನ್ ಜೊತೆ ಅಲ್ಲಿ ತಿರುಗ್ತಾಳೆ. ನಾವೊಂದು ವಾಕ್ ಹೋಗಿ ಬಂದ್ವಿ ಒಂದು ರೌಂಡು. ಇಲ್ಲಿ ಒಳ್ಳೆ ಗಾಳಿ ಬೆಳಕು ಬೇಯಿಸಿಲ್ಲ. ಏನು ತಣ್ಣು ಇರುತ್ತೆ ಅಂತಂದ್ರೆ ಆಹಾ ಅನ್ಸುತ್ತೆ. ಬರ್ಬೇಕಾದ್ರೆ ಎಷ್ಟು ಶೆಕೆ ಹಿಂಸೆ ಅನುಭವಿಸಿದ್ವಿ ಅವಾಗ ಅಷ್ಟೇ ತಣ್ಣಗೆ ಹೊರಗಡೆ ಓಡಾಡ್ಕೊಂಡು ಇರ್ಬೋದು. ಅಂಡ್ ಇವತ್ತು ಈ ಚಿಕ್ಕ ಮನೇಲಿ ಎಲ್ಲರೂ ಉಳ್ಕೋತೀವಿ. ಹೆಂಗ್ ಉಳ್ಕೋಬಹುದು ತೋರಿಸ್ತೀವಿ. ಅಮ್ಮ ಇದಾರಲ್ಲ ನಾಯಿ ಬಾಡಿ ವಾಶ್ನ ಅವ್ರು ಹಿಡ್ಕೊಂಡು ಯೂಸ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡವ್ರೆ. ನಂದು ಅಂತ ತಿಳ್ಕೊಂಡಿನಿ, ಐದು ಅಂತ ಅಂದ್ರೆ ಯಾರು ಹಾಕಂತಾರೆ. ಅಮ್ಮ ಲಾಸ್ಟ್ ಟೈಮ್ ಹಂಗೇನೋ ಮಾಡಿತ್ತು. ಏನ್ ಮಾಡಿದ್ರು ಬರ್ತೇಳಿ? ಏನೋ ಮಾಡಿದ್ರು. ನಾಯಿ ಪರ್ಫ್ಯೂಮು, ರೂಮ್ ಫ್ರೆಶ್ನರ್ ಹಾಕತ್ತಿದ್ರು. ನಂಗ್ ಬಿಡ ಏನ್ ಹೇಳ್ತೈತಿ? ಮನೇಲೂ ಶಾಂಪೂ ಸಿಗ್ಲಿಲ್ಲ ಅಂತ ಅದನ್ನೇ ಹಾಕೊಂಡ್ ತೊಳ್ಕತಿದ್ದೆ ಅಂತ ಅಮ್ಮ ಮರ್ತು. ಅಯ್ಯೋ ಪೋಕು ನೋಡಿ ಎಷ್ಟು ಅನ್ಯಾಯ ಆಗ್ತಿದೆ ಪೋಕು ನಿನ್ ಹತ್ರ ನಿನ್ ಜೊತೆ. ಉದುರ್ತಿರೋದೇನೋ ಗೊತ್ತೇ ಆಯ್ತಿಲ್ಲ ನೋಡಿ, ಇಷ್ಟು ನೋಡ್ಕೊಂಡೇ ಇಲ್ಲ ನಾನು. ಅಮ್ಮ ಅಪ್ಪಿ ತಪ್ಪಿ ಇವತ್ತು ಭರತ್ ಏನಾದ್ರು ನಿಂಬೆಹಣ್ಣು ಹೂ ತರದ್ ಮಿಸ್ ಮಾಡಿದ್ರೆ ಏನ್ ಮಾಡ್ತಿದ್ರಿ? ಏನಿಲ್ಲ, ಮತ್ ಕಳಿಸ್ತಿದ್ದೆ ಆಸ್ಪತ್ರೆ ಬೆಳಗ್ಗೆ ಎಬ್ಬಿಸಿ. ಗೈಸ್ ನಾನೇ ನೆನ್ಪು ಮಾಡಿದಲ್ವಾ ನೋಡಿ, ಹಂಗೆ ನಮ್ಮಮ್ಮ ಯಾರನ್ನೂ ಬಿಡಲ್ಲ. ಏನ್ ಭರತ್ ಹುಷಾರಾಗಿರಿ. ಒಪ್ಕೋಬಾರ್ದು. ನನ್ನ ಅದಕ್ಕೆ ಹೇಳ್ತಿದ್ದೆ ಅದೆಲ್ಲ ಯಾಕೆ ತಲೆಗಡೆ ಹಚ್ಕೊಂಡ್ರಿ ನೀವು ಅಂತ. ಫಸ್ಟ್ ಆಫ್ ಆಲ್ ಇದೇನು ಯಶವಂತಪುರದಲ್ಲಿ ಇವರಿಂದ ಇದಾಯ್ತಂಟಿ. ಮತ್ತೆ ಯಶವಂತಪುರದಿಂದ ಮತ್ತೆ ಇದಕ್ಕೆ ಹೋಗಿರೋದು ಮೆಜೆಸ್ಟಿಕ್ಗೆ. ಬಸ್ ಹತ್ತ ಅನ್ಬಿಟ್ಟು ಅಲ್ಲೂ ಸಿಕ್ತಲ್ಲ, ಸೀಟ್ ಸಿಕ್ತಲ್ಲ ಅಂತ. ಎರಡು ಟ್ರೈನಲ್ಲೂ ಸೀಟ್ ಇಲ್ಲ. ಇನ್ನೊಂದ್ ಏನ್ ಮಾಡೋದು ಗೊತ್ತಾ ಆಂಟಿ, ಆಟೋದಲ್ಲಿ ಹೋದ್ರು ಸೇಮ್ ಪ್ರೈಸ್, ಮೆಟ್ರೋದಲ್ಲಿ ಹೋದ್ರು ಸೇಮ್ ಪ್ರೈಸ್ ತಾನೆ. ಒತ್ಕೊಂಡ್ ಬರ್ಲಿ ನನ್ ಮಗ ಬ್ಯಾಗ್ ನ ಅಂದ್ಬಿಟ್ಟು ಮೆಟ್ರೋದಲ್ಲಿ ಕರ್ಕೊಂಡು ಹೋಗೋದ ಬುಕ್ ಮಾಡ್ಬಿಟ್ಟು. ಗೈಸ್ ನನ್ಗೆ ಅದು ಮೈಂಡ್ ಅಲ್ಲಿ ಓಡಿಲ್ಲ. ಮೆಟ್ರೋ ಹತ್ರ ಇತ್ತಲ್ಲ, ಹತ್ರ ಹಂಗೆ ಹತ್ಕೊಂಡು ಹೋಗ್ಬೋದಲ್ಲ ಅಂತ ನಾನು ಅಂದ್ಕೊಂಡಿದ್ದು. ಓಹ್ ಹೆಂಗ್ ಹೇಳ್ತಾರೆ ನೋಡಿ ಅವರು. ಸುಮ್ನೆ ಬ್ಯಾಗ್ ಕಿತ್ಕೊಂಡು ಹಿಡ್ಕೊಳ್ಳೋದು ಅವ್ರೇನೆ, ಹಿಡ್ಕೊಳಕ್ ಬಿಡ್ದಂಗೆ ಹಿಂಗ್ ಹೇಳ್ತಾರೆ ನೋಡಿ ಕಳ್ರಿ ಅವರು. ಆಮೇಲೆ ಬೇರೆ ಬಸ್ ಹತ್ತಿದ್ವಿ ಆಂಟಿ, ಅದು ನಾನ್ ಸ್ಟಾಪ್ ಅಲ್ಲ ಎಲ್ಲಾ ಕಡೆ ನಿಲ್ಸ್ಕೊಂಡ್ ಬರೋದು ಅಂತ. ಸೊ ನಾವೇನ್ ಮಾಡಿದ್ವಿ, ಮತ್ತೆ ಇನ್ನೊಂದ್ ಕಡೆ ಪಕ್ಕದಲ್ಲಿ ಇನ್ನೊಂದ್ ಬಸ್ ಬಂದ ನಾನ್ ಸ್ಟಾಪ್ದು. ಆಮೇಲೆ ಅದಕ್ಕೆ ಹತ್ಕೊಂಡ್ವಿ. ಮತ್ತೆ ಅವನ ಹತ್ರ ಇನ್ನೇನ್ ಟಿಕೆಟ್ ತಗೋಬೇಕಾಯ್ತು, ಕಾಸು ಕೊಟ್ಬಿಟ್ಟು ಮತ್ತೆ ಆ ಕಡೆ ಬಸ್ ಹೋದ್ವಿ. ಇವತ್ತು ಫುಲ್ ಜುಗಾಡ್ ಮಾಡಿರೋದು ಇವತ್ತು. ಆಮೇಲೆ ಇವ್ರದ್ದು ಆಧಾರ್ ಕಾರ್ಡ್ ಒರಿಜಿನಲ್ ಇದು ಹಾರ್ಡ್ ಕಾಪಿ ಬೇಕಲ್ಲ ತೋರ್ಸಕ್ಕೆ. ಸರ್ ಹಾರ್ಡ್ ಕಾಪಿ ಫುಲ್ ಬ್ಯಾಗ್ ಒಳಗಡೆ ಹಾಕ್ಬಿಟ್ಟಿದೀವಿ. ಇದು ಫೋಟೋ ಇದೆ ತಗೊಳ್ಳಿ ಎಂಬುದು ನೋಡ್ಸ್ಬಿಟ್ಟು ಮತ್ತೆ ಸುಳ್ಳು ಹೇಳೋದನ್ನ ಬರತ್ ನೋಡಿ ಕಲ್ತ್ಕೋಬೇಕು. ಆಂಟಿ 280 ರೂಪಾಯಿ ಆಂಟಿ, ಗೌರ್ಮೆಂಟ್ ಕೊಟ್ಟಿರೋದಲ್ವಾ ಫೀ. ಮತ್ತೆ ಇವಾಗ್ಲೂ ಬರ್ಬೇಕಾದ್ರೆ 35 ರೂಪಾಯಿ ಸೇವು. ಹೆಣ್ಮಕ್ಳು ಸ್ಟ್ರಾಂಗು, ಅದಕ್ಕೆ ಒಳ್ಳೆ ಮೈಂಡ್ ಇರ್ಬೇಕು. ನನಗಿಂದ ಏನ್ ಜಾಸ್ತಿ ಬುದ್ಧಿ ಇಲ್ಲ, ಸುಮ್ನೆ ತೋರಿಸ್ಕೋತಾರ ಅಷ್ಟೇ. ಅವರು ಏನು ಓಡಾಡ್ತಾರೆ, ವ್ಲಾಗ್ ಮಾಡ್ತಾರೆ ಅಂತೀವಿ. ಸೊ ಇಲ್ಲಿ ಪೋಕು ಅಣ್ಣ ಮತ್ತೆ ಯಶು ತಿರುಗ್ತಿದ್ರೆ ಹಿಂಗ್ ಯಶನ್ ತಳ್ಳೋಲ್ಲಂತೆ. ಅವಳಿಗೆ ಇನ್ನೂ ಹೊಟ್ಟೆ ಕಿಚ್ಚು ನೋಡಿ. ಬರತ್ ಸಿಕ್ರು ಬಿಟ್ಟಿಲ್ಲ ನಮ್ಮ ಅಣ್ಣನ. ನಿನ್ನ ತಳ್ಳ ಇದ್ದ, ನಿನ್ ಮೇಲೆ ಕೋಪ. ಯಾಕೆ ಪುಕ್ಕಿ ಹೊಟ್ಟೆ ಕಿಚ್ಚಿನ ಇವರೇ ನೀನು ಮತ್ತೆ ನೋಡಿಲ್ಲಿ. ಇನ್ನೊಂದ್ಸಲ ಮಾಡೋಣ. ಅಯ್ಯೋ ಖುಷಿ 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 ನೋಡಲ್ ಖುಷಿನ. ಯಶಕ್ ಮಾಡೋಣ, ಯಶಕ್ ಮಾಡು. ಗೈಸ್ ಇನ್ನೊಂದೇನ್ ಗೊತ್ತಾ, ನಮ್ಮಮ್ಮ ಮತ್ತೆ ನಮ್ಮ ಅಣ್ಣ ಮಾತಾಡ್ಬೇಕಾದ್ರೆ ಫಿಲ್ಟರ್ ಮಾಡೋ ಸ್ವಲ್ಪ ಕಷ್ಟ. ಅನ್ಫಿಲ್ಟರ್ಡ್ ವರ್ಷನ್ ಸಿಕ್ಬಿಡತ್ ನಿಮ್ಗೆ ಅವ್ರದ್ದು. ಹಾ ಕಣ್ಣು ಹೊಳ್ದು ಬ್ರೈಟ್ ಹೊಳ್ದು ಕುಣ್ದಾಡೋದು. ಒಂದ್ ರೌಂಡ್ ಹಾಕಿ ಮತ್ತೆ ವಾಪಸ್ ಬರ್ತಾಳೆ ನೋಡಿದ್ರಿ. ಬರತ್ ನೀವು ಮಾಡ್ಬೇಕಂದಂಗೆ. ಎಷ್ಟು ಇನ್ನೊಂದ್ಸಲ ಹೇಳ. ಅಕ್ಕ ನಿಮ್ಮೇಲೆ ಪ್ರೀತಿನೇ ಇಲ್ಲ ಅಕ್ಕ.
ಇನ್ನ ಸ್ವಲ್ಪ ಅಕೆಲ್ಲ ಈ ಕಡೆ ತಿರುಗಿ. ಯಶು 2 ಸ್ಯಾರಿ ತಂದಿದ್ದಾಳಂತೆ ಸಕಲೇಶ್ಪುರದಿಂದ. ನನಗೆ ಇವೆರಡಲ್ಲಿ ಯಾವ್ದು ತಗೋತಿ ಅಂತ ಕೇಳ್ತಾಳೆ. ನಂಗೆ ಎರಡರಲ್ಲೂ ಡಿಸೈಡ್ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ 2 ಕಲರ್. ಪಿಂಕು ನಂಗೆ ಇಷ್ಟ, ಬಟ್ ಪಿಂಕ್ ತುಂಬಾ ಇದೆ. ಆರೆಂಜು ಚೆನ್ನಾಗಿದೆ. 2 ಸೆಲೆಕ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ಅಂಡ್ ನಮ್ಮ ಅಪ್ಪಂಗೆ ಫೋರ್ಸ್ ಮಾಡಿ ಮಾವಿನ ಹಣ್ಣು ಕಟ್ ಮಾಡ್ಕೊಡಿ ಹಿಂದೆ ನೋಡಿ, ಫುಲ್ ಕಟ್ ಮಾಡ್ಕೊಂಡು ತಂದವ್ರೆ. ಇವಾಗ ಸೀರೆ ನೋಡೋದು ಅದು ನೋಡೋದಾಗ ಗೊತ್ತಾಗ್ತಾ ಇಲ್ಲ. ಆರೆಂಜಾ? ಸೊ ನಮ್ಮ ಅಮ್ಮ ಹೇಳ್ದಂಗೆ ಆರೆಂಜ್ ತಗೋತಿದೀನಿ. ಮತ್ತೆ ಬೇಕು ಅಂದ್ರೆ ಸ್ಯಾರಿ ಎಷ್ಟೊತ್ತಿಗೆ ಇಸ್ಕೊತೀನಿ. ಇನ್ನೇ ನಮ್ದು ಅದೆಲ್ಲ ಎಕ್ಸ್ಚೇಂಜ್ ಆಫರ್ ಎಲ್ಲ ಇದ್ದಿದ್ದೇನೆ. ಸೊ ಹಾಗಾಗಿ ಈ ಸೀರೆ ನಂಗೆ ಹೆಂಗ್ ಅನ್ಸುತ್ತೆ ನೀವ್ ಹೇಳಿ ಗೈಸ್. ಅಮ್ಮನ ಕೈಗೆ ನಾವು ಸಿಗಾಕೊಂಡಿದೆ. ಅದು ನೋಡಕ್ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ನೋಡಿ. ಎಲ್ಲ ನಿಂತ್ಕೊಂಡು ನೋಡ್ತಾವ್ರು ಏನಾಯ್ತು ಅಂತ ಹೇಳ್ಬಿಟ್ಟು. ನಾನು ಅವರು ನಾಯಿ ಡಾಕ್ಟ್ರಿಗೆ ಹೋಗಿ ನನಗೆ 3 ದಿವಸದಿಂದ ಪೈನ್ ಇದೆ, ಸ್ಟಮಕ್ ಪೈನ್ ಇದೆ ಅಂತ ಅಂದೇಳಿ, ಆಮೇಲೆ ರಾತ್ರಿ ತುಂಬಾ ಚಳಿ ಜ್ವರ ಬಂತು ಅಂದ್ರೆ ಅವರು ಅನ್ಕೊಂಡು ಇವ್ರು ಬಂದ ನಿಮ್ಮನ್ನೆಲ್ಲ ನೋಡಿದ್ನಲ್ಲ ಅಂತ ಇದ್ದೆ ಅಂತ ಅವಾಗ ತೆಗಿತಾ ಇದ್ದಾರೆ. ನಾನು ಹೇಳಿದ್ದೆಲ್ಲ ಒಂಚೂರು ಇಲ್ಲ ಅವ್ರಿಗೆ ತಲೆಗೆ. ಕೊನೆ ಮತ್ತೆ ರಿಪೀಟ್ ಮಾಡಿದ್ದಾಯ್ತು. ನಮ್ಮ ಅಪ್ಪಾಜಿ ಇವಾಗ ಆಪರೇಷನ್ ಮಾಡೋಣ ಅಂತ ಕೇಳ್ತಾವ ಅಮ್ಮನ ಕೈಗೆ. ಏನೋ ಸರಿ ಹೋಯ್ತಾನಮ್ಮ? ನಾಯಿ ಡಾಕ್ಟರ್ ಅಂತ. ನಾಯಿ ಡಾಕ್ಟರ್ ಅಲ್ಲ, ನಾಯಿ ಸಾಕಿರೋ ಡಾಕ್ಟ್ರು. ಮನೆಯಲ್ಲಿ ಸುಮಾರು ಒಂದು ಜರ್ಮನ್ ಶೆಪರ್ಡ್ ಸಾಕಿದ್ರಂತೆ, ಕೊತ್ತಾಗಿತ್ತಂತ ಒಳಗ. ಅದು ಸತ್ತೋಗ್ಬಿಟ್ಮೇಲೆ ಬೇಜಾರಾಗ್ಬಿಡ್ತಂತೀವ್ರಿ. ಹಂಗೂ ಒಂದ್ ನೈ ಮರಿ ಹತ್ಕೊಬೇಕು. ಧನು ಆಟ ಆಡ್ತಿದ್ಲು, ಅವಳಿಗೂ ಹುಷಾರಿಲ್ಲ ಅಂತ ಕರ್ಕೊಂಡು ಹೋಯ್ದೆ ಅಲ್ಲಿಗೆ. ಹೌದಾ? ನಾನು ಇದ್ಯಾಕೆ ನಾಯಿ ಡಾಕ್ಟರ್ ಹತ್ರ ಹೋಗಿದ್ರಲ್ಲ ಹೊಟ್ಟೆ ನೋವಿಗೆ ಅಂತ. ಅಂದ್ರೆ ಆತರ ಹೇಳಿದ್ರೆ ಅವ್ರಿಗೆ ಗೊತ್ತಾಗತ್ತೆ ಧನುಗೆ, ಅದಕ್ಕೆ. ನೋಡಿ ಇಲ್ಲಿ ನಮ್ಮ ಅಪ್ಪ ಹಿಂಗ್ ಮನ್ಕೊಂಡವ್ರೆ. ಅಂಡ್ ಅಲ್ಲಿ ಅಮ್ಮ, ದೊಡ್ಡಮ್ಮ, ಮಾಮ ಅಲ್ಲಿ, ಅಂಡ್ ಭರತ್ ಇಲ್ಲಿ, ಅಂಡ್ ಅಣ್ಣ ಅದಕ್ಕೆ ಇಲ್ಲಿ, ನಾನಿಲ್ಲಿ. ಗುಡ್ ನೈಟ್ ಹೇಳಿ ಎಲ್ಲರೂ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಭರತ್. ಗುಡ್ ನೈಟ್ ಗೈಸ್.